ಜೂನ್ 17ರಂದು ಬೃಹತ್ ರ್ಯಾಲಿ ಜನಾಕ್ರೋಶ ಯಾತ್ರೆ. ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿಯವರನ್ನ ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರನ್ನು ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ಮಾಜಿ ಸಚಿವರಾದ ಅಪ್ಪಾಸಾಹೇಬ್ ಪಟೇಲ್ ಶೆಟ್ಟಿ ಅವರನ್ನು ಸ್ವಾಗತ ಕೋರ್ತೇನೆ. ಅದೇ ರೀತಿ ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದ ಅರುಣ್ ಶಾಪೂರ್ ಅವರನ್ನು ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜೋರಿಪುರಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಸೋಮಗೌಡ ಪಾಟೀಲ್ ಅವರು ಸ್ವಾಗತ ಕೋರ್ತೇನೆ. ಅದೇ ರೀತಿ ಮುಗಳೇಶ್ವರ ಮತಕ್ಷೇತ್ರದ ಮುಖಂಡರಾದ ಉಜ್ಜುಗೌಡ ಪಾಟೀಲ್ ಅವರು ಸ್ವಾಗತ ಕೋರ್ತೇನೆ. ಅದೇ ರೀತಿ ಕಾಸುಗೌಡ ಬಿರಾದರ್ ಅವರು, ಸಂಜಯ್ ಐಹೊಳಿ ಅವರು, ಸುರೇಶ್ ಬಿರಾದರ್ ಅವರು, ಚಂದ್ರಶೇಖರ್ ಕೋಟೂರು ನಾನು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತೇನೆ. ಪತ್ರಿಕಾಗೋಷ್ಠಿಯನ್ನು ಜಿಲ್ಲಾಧ್ಯಕ್ಷರು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆ, ಬರೀ ಸಾಧನೆ ಅನ್ನೋಕ್ಕಾಗೋದಿಲ್ಲ, ಮಹಾಸಾಧನೆಯನ್ನು ಮಾಡಿದಂಥ ಏನು ಸಾಧನೆ ಅಂದರೆ ಬೆಲೆ ಏರಿಕೆಯೇ ಮಹಾಸಾಧನೆ. ಅವರು ಈ ಬೆಲೆ ಏರಿಕೆಯಿಂದ ಬಡವರಿಗೆ ಬರೆ ಹೇಳ್ತಕ್ಕಂಥ ಕೆಲಸ ಮಾಡಿತ್ತು. ಅದೇ ರೀತಿ SC/ST ಅನುದಾನವನ್ನು ದುರ್ಬಳಕೆ ಮಾಡ್ತಕ್ಕಂಥ ಇರ್ಬೋದು, ರೈತರಿಗೆ ಉಪಯೋಗಿ ಯೋಜನೆಗಳು, ಕೃಷಿ ಉಪಯೋಗಿ ಯೋಜನೆಗಳನ್ನು ಬಂದ್ ಮಾಡುವ ಮೂಲಕ ರೈತರಿಗೆ ಕೂಡ ಅನ್ಯಾಯ ಮಾಡಿದೆ. ಅಲ್ಪಸಂಖ್ಯಾತರಿಗೆ ಕಾನೂನು ಇಲ್ಲದೆ 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡೋದು. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗ್ಯದ ಅಂದ್ರೆ ಇಡೀ ರಾಜ್ಯ ಜನ ಕಾಂಗ್ರೆಸ್ ಸರ್ಕಾರ ಬಿಟ್ಟು ದೂರ ಬಂದುಬಿಟ್ಟಾರೆ. ಅವರ ದುರಾಡಳಿತ, ಅವರ ಬೆಲೆ ಏರಿಕೆ, ಅವರ ಕಾರ್ಯವೈಖರಿ ಕಂಡ ಇಡೀ ರಾಜ್ಯ ಜನ ಕಾಂಗ್ರೆಸ್ಸನ್ನು ಬಿಟ್ಬಿಟ್ಟಾರೆ. ಅವ್ರಿಗೆ ಮುಂದೆ ಚುನಾವಣೆ ಭಯ. ಅವರಿಗೆ ಏನದ ಅಂದ್ರೆ ಅಲ್ಪಸಂಖ್ಯಾತರ ಇಟ್ಕೊಂಡು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ಘೋಷಣೆ ಮಾಡ್ತಾರೆ. ಆದರೆ ರಾಜ್ಯದಲ್ಲಿ ಕಾಮಗಾರಿಗಳೇ ಇಲ್ಲ. ಗುತ್ತಿಗೆದಾರರು ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಟೆಂಡರ್ ಕರೆದಂಥ ಕಾಮಗಾರಿಗಳು 0. ಆದರೆ ಅಲ್ಪಸಂಖ್ಯಾತ 4% ಎಲ್ಲಿ ಕೊಡ್ತೀರಿ? ಕಾಮಗಾರಿಗಳಿಲ್ಲ. ಅಂದರೆ ಅಲ್ಪಸಂಖ್ಯಾತರಿಗೆ ಮೂಗಿಗೆ ತುಪ್ಪ ಒರೆಸಿ ರಾಜಕಾರಣ ಮಾಡೋಕ್ಕಾಗಿ ಇದು ಘೋಷಣೆ. ಅವರಿಗೂ ಕೂಡ ಇದು ಉಪಯೋಗ ಇಲ್ಲ ಅಂತಕ್ಕಂಥ ಯೋಜನೆ. ಇದರ ವಿರುದ್ಧ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಯುವ ಶಕ್ತಿಯಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಂಡು ಇವತ್ತು ಶಿವಾಜಿ ಸರ್ಕಲ್ನಲ್ಲಿ ಜನರನ್ನು ಜಮಾಯಿಸಿ ಮಹಾತ್ಮ ಗಾಂಧಿ ಸರ್ಕಲ್, ಬಸವೇಶ್ವರ ಸರ್ಕಲ್, ಸಂತ ಕನಕದಾಸ್ ಸರ್ಕಲ್, ಮುಂದೆ ಅಂಬೇಡ್ಕರ್ ಸರ್ಕಲ್, ಮುಂದೆ ದರ್ಬಾರ್ ಮೈದಾನದಲ್ಲಿ ಸಮಾವೇಶವನ್ನು ಒಂದು ಆಯೋಜನೆ ಮಾಡಿದ್ವಿ. ಅದರ ವಿಚಿತ್ರ ಕಾಂಗ್ರೆಸ್ ಸರ್ಕಾರ ನಡೆ ನಾವು ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರು, ರಾಜ್ಯ ತಂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡ್ರೆ ಅವರು ಕೂಡ ಹೋರಾಟ ಮಾಡ್ತಾರೆ. ಕೇಂದ್ರ ಸರ್ಕಾರಗಳು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕೇಳ್ತಾರ, ಕೇಂದ್ರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿಲ್ವಾ ಅಂತಕ್ಕಂಥ ಪ್ರಶ್ನೆ, ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಮುಖ್ಯಮಂತ್ರಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಸಾಲ ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ಬೋದು, ಬೆಲೆ ಏರಿಕೆ ನಿಮ್ಮ ಹಾಗೆ ಉಸಿರಾಡುವ ಗಾಳಿಯನ್ನೊಂದು ಬಿಟ್ಟು ಎಲ್ಲ ವಸ್ತುಗಳ ಮೇಲೆ ಏರಿಸಿಲ್ಲ. ಸಾಲ ಮಾಡಿರ್ಬೋದು. ಆ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ. ಎಲ್ಲ ರಂಗದಲ್ಲಿ ಕೂಡ ಭಾರತ ಇವತ್ತು ರೈಲ್ವೆ ಇಲಾಖೆ ತಗೋರಿ, ಏರ್ಪೋರ್ಟ್ ತಗೋರಿ, ರಾಷ್ಟ್ರೀಯ ಹೆದ್ದಾರಿ ತಗೋರಿ, ಇನ್ನೂ ಹಲವಾರು 100 ರಂಗಗಳಲ್ಲಿ ಕೂಡ ಭಾರತ ಸಮೃದ್ಧಿಯನ್ನು ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ನಿಮ್ಮಲ್ಲಿ ಯಾವ ಥರದ ಅವಕಾಶ ಇಲ್ಲ. ಕೇಂದ್ರ ಸರ್ಕಾರ ಕೇಳ್ತಕ್ಕಂಥ ನೈತಿಕತೆ ನಿಮಗಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರು ಕೇಳ್ತೀನಿ, ನೀವು ಮಾರವೇಷ ಹಾಕ್ಕೊಂಡು ರಾಜ್ಯ ತಿರುಗಾಡ್ರಿ, ನಿಮ್ಮ ವೇಷ ಬದಲಾಯಿಸ್ಕೊಂಡು ತಿರುಗಾಡ್ರಿ, ಎಲ್ಲಿ ಜನ ಕೂಡೀಕರಣ ಚರ್ಚೆ ಮಾಡ್ತಿರ್ತಾರೆ ಅವರ ಮಾತುಗಳನ್ನು ಕೇಳ್ರಿ. ಜನ ಆಕ್ರೋಶಗೊಂಡಿದ್ದಾರೆ, ನಿಮಗೆ ಚೀಮಾರಿ ಹಾಕ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಯಾರು ನೆಮ್ಮದಿಯಾಗಿದ್ದಾರೆ, ಯಾರು ಆನಂದವಾಗಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆರಾಮದಾರ. ಅವ್ರನ್ನ ಬಿಟ್ಟರೆ ಉಪಮುಖ್ಯಮಂತ್ರಿಗಳು ಆರಾಮದಾರ, ಅವ್ರನ್ನ ಬಿಟ್ಟರೆ ಮಂತ್ರಿಗಳು ಆರಾಮದಾರ. ಆದ್ರೆ ರಾಜ್ಯದ ಕೂಲಿ ಕಾರ್ಮಿಕರು ಆರಾಮದಾರ,
ಏನು ರೈತರು ಆರಾಮದಾರ, ಗುತ್ತಿಗೆದಾರ ಆರಾಮದಾರ, ವ್ಯಾಪಾರಸ್ಥರು ಆರಾಮದಾರ? ಯಾರೂ ಆರಾಮಿಲ್ಲ. ಹೋಲ್ ಬಿಡ್ರಿ, ಶಾಸಕರೇ ನೆಮ್ಮದಿಯಿಂದ ಇಲ್ಲಿ ಇವತ್ತು. ಅದು BJP ಶಾಸಕರನ್ನ ಬಿಡ್ರಿ, ನೀವು ನಿಮ್ಮ ಕಾಂಗ್ರೆಸ್ ಶಾಸಕರನ್ನ ಕೇಳ್ರಿ. ಇವತ್ತು ಎಲ್ಲ ಮತಕ್ಷೇತ್ರ ಶಾಸಕರಿಗೆ ಜನ ಚೀಮಾರಿ ಹಾಕಾಕತ್ತಾರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ನೆಮ್ಮದಿಯಿಂದಿಲ್ಲ. ನೀವು ಕೆಲವೊಂದು, ನಾನು ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಬಿಜಾಪುರದಲ್ಲಿ ಸಿದ್ದೇಶ್ವರ ಆಶ್ರಮ ನಡೆದಾಡುವ ದೇವರು, ಸಿದ್ದೇಶ್ವರ ಆಶ್ರಮ ಸುತ್ತಮುತ್ತ ಬಡಾವಣೆ ತಿರುಗಾಡ್ರಿ. ಭಾಳಷ್ಟು ಜನ ಆಶ್ರಮ ಸುತ್ತ ಇರಬೇಕಂತೇಚಿಂದ, ಅಲ್ಲಿ ವಾತಾವರಣ ಚಲೋ ಇರ್ತೇಚಿಂದ ಅಲ್ಲಿ ಭಾಳಷ್ಟು ಮನೆ ಕಟ್ಟಿ ನೆಮ್ಮದಿಯಾಗಿರ್ಬೇಕಂದ್ರೆ ಮನೆ ಬಾಗಿಲ ತೆಗೆದು ಹೊರಗೆ ರೋಡ್ ನೋಡಿಬಿಟ್ರೆ 40 ವರ್ಷ ಹಿಂದೆ ಏನು ಹಳ್ಳಿ ಒಳಗೆ ಇದ್ದೀವಿ ಆ ವಾತಾವರಣ ನಮ್ಮ ಐಶ್ವರ್ಯ ನಗರ, ಆನಂದ್ ನಗರ್, ಆಶ್ರಮ ಸುತ್ತ ಎಲ್ಲ ಬಡಾವಣೆ ಹೆಂಗೆ ಕಾಣಕತ್ತೈತಿ. ಆ ಶಾಸಕರನ್ನ ಚೀಮಾರಿ ಹಾಕಾಕತ್ತಾರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹಿಂಗದ. ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರು ರಾಜ್ಯದ ತಂಡ ಇವತ್ತು ಬಿಜಾಪುರಕ್ಕೆ ಬರ್ತಾ ಇದೆ. ಎಲ್ಲ ಮಾಧ್ಯಮದವರಲ್ಲಿ ನನ್ನ ಮನವಿ ಏನಂದ್ರೆ, ಇದು ಜನರ ಆಕ್ರೋಶ ಏನದ, ಜನ ಅಲ್ಲಿ ಕೂತಲ್ಲಿ ನಿಂತಲ್ಲಿ ಮಾತನಾಡ್ತಕ್ಕಂಥ ಆಕ್ರೋಶಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ತಂಡ, ಬಿಜಾಪುರದ ಎಲ್ಲ 8 ಮತಕ್ಷೇತ್ರದ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಒಳಗೊಂಡಂತೆ ಇವತ್ತು ಬಿಜಾಪುರದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟದ ಯಶಸ್ವಿಗೆ ಇವತ್ತು ಮಾಧ್ಯಮ ಕೂಡ ಆ ಜನರ ಕಷ್ಟದಲ್ಲಿ ಭಾಗವಹಿಸಲು, ಇದರ ಪ್ರತಿ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಸಂದೇಶ ಹೋಗಿ ನಾವು ಮಾಡ್ತಕ್ಕಂಥ ಹೋರಾಟ ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಸಹಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಭಾಗವಹಿಸ್ತಿದ್ದಾರೆ, ಅವತ್ತು ಎಷ್ಟು ಗಂಟೆಗೆ ನಡೆಯುತ್ತೆ, ಎಷ್ಟು ಜನ ಸೇರುತ್ತೆ, ಅದ್ರ ಬಗ್ಗೆ ಮಾಹಿತಿ. ಸರ್, ಇವತ್ತು ರಾಜ್ಯ ನಾಯಕರ ತಂಡದ ಒಂದು ಇವತ್ತು ಯಾದಿ ಬರ್ತಾ ಇದೆ, ಅದನ್ನು ನಾನು ನಂತರ ಹೇಳ್ತೀನಿ. ಆದರೆ ಇಲ್ಲಿ ನನ್ನ ಅಂದಾಜು ಒಂದು 10,000 ಮೇಲ್ಪಟ್ಟು ಜನ ನಮ್ಮಲ್ಲಿ ಸ್ವಇಚ್ಛೆಯಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? 4 ಗಂಟೆಗೆ ಪ್ರಾರಂಭ ಆದಂಥ ಪಾದಯಾತ್ರೆ ಶಿವಾಜಿ ಸರ್ಕಲ್ನಲ್ಲಿ ಪ್ರಾರಂಭವಾಗಿ 4 ಗಂಟೆಯಿಂದ ಅದು ಕ್ರೀಡಾಂಗಣವರೆಗೆ ದರ್ಬಾರ್ ಗ್ರೌಂಡ್ವರೆಗೆ ಹೋಗಿ ಅಲ್ಲಿ ಸಮಾವೇಶವನ್ನು ನಾವು ಆಯೋಜನೆ ಮಾಡ್ತಾಯಿದ್ವಿ. 17 ಏಪ್ರಿಲ್ 2025. ಸರ್, ಈ ಹಿಂದೆ ಯಡಿಯೂರಪ್ಪ ಅವರು ಪರಿವರ್ತನಾ ರ್ಯಾಲಿ ಮಾಡ್ತಿರ್ಬೇಕಾದ್ರೆ ಯತ್ನಾಳ ಫಾಲೋವರ್ಸ್ ಎಲ್ಲರೂ ಪರಿವರ್ತನಾ ರ್ಯಾಲಿನ ಅಡ್ಡಿ ಮಾಡಿದ್ರು. ಯಾಕೆಂದ್ರೆ ಯತ್ನಾಳನ್ನ ಒಳಗೆ ತಗೊಳ್ರಿ, ಅವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ. ಈಗಲೂ ಕೂಡ ಯತ್ನಾಳ್ ಹೊರಗದಾರೆ. ಮತ್ತೆ ಬಿಸಿ ತಟ್ಟುತ್ತಾ ವಿಜೇಂದ್ರ. ಬಿಜಾಪುರ ಜನ ಭಾಳ ಶಾಂತಿ ಪ್ರಿಯರು, ಅವ್ರಿಗೆ ಭಾಳ ವಿಚಾರವಾದಿಗಳದಾರ. ಅಂಥ ಕೆಲಸಕ್ಕೆ ಯಾವ ವ್ಯಕ್ತಿನೂ ಕೈ ಹಾಕತಕ್ಕಂಥ ನಂಬಿಕೆ ನನಗೆ. ಹಿಂದೆ ಒಂದು ಉದಾಹರಣೆ ಇತ್ತು ಸರ್, ಅದು ಬೇರೆ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಬಿಜಾಪುರ ಜಿಲ್ಲೆ ಜನ ಆ ರೀತಿ ಮಾಡ್ಲಿಕ್ಕಿಂತ ನಂಬಿಕೆ ನಮ್ಗೆ. ಪರಿವರ್ತನಾ ರ್ಯಾಲಿ ನಡೆದಲ್ಲೆಲ್ಲ ಯತ್ನಾಳ್ ಫಾಲೋವರ್ಸ್ ಎಲ್ಲ ಇದನ್ನ ಮಾಡಿದ್ರು, ಪ್ರತಿರೋಧ ಒಡ್ಡಿದ್ರು. ಅದ್ರ ಬಿಸಿ ಈ ಒಂದು ರ್ಯಾಲಿಗೆ ಜನಾಕ್ರೋಶ ಕಟ್ಟುತ್ತಾ ಅಂತ ಅವ್ರಿಗೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಒಬ್ಬ ಮಾಡ್ತಕ್ಕಂಥ ಒಂದು ತಪ್ಪು ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಹಾಳಬಾರದ ತೆಗೆಸಿಂದ ಅಂಥ ವ್ಯಕ್ತಿಗಳಿಗೆ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ. ಅಂಥ ಯಾವ ಕೆಲಸದಲ್ಲಿ ಕೂಡ ಭಾಗಿಯಾಗಬಾರದು ನಾವು ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡ್ತೀನಿ. ಜನ ಆಕ್ರೋಶದ ನಮ್ಮ ಸಭೆಯ ಬಗ್ಗೆ ಸವಿಸ್ತಾರವಾಗಿ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇದು ಬರೀ ನಮ್ಮ ಪಕ್ಷದ ಸಲುವಾಗಿ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಬಗ್ಗೆ ಇದು ಒಂದು ಆಕ್ರೋಶ, ಇದು ಒಂದು ಸಭೆ. ಇದು ನಮ್ಮ ಸಲಗೇನಿಲ್ಲ, ನಿಮ್ಮ ಸಲಗೆ, ಜನರ ಸಲುವಾಗಿ. ಸರ್, ಜನಾಕ್ರೋಶ ಯಾತ್ರೆ ಸರ್, ಜನಾಕ್ರೋಶ ಯಾತ್ರೆ 5 ಅಂಶಗಳನ್ನು ಹೇಳ್ಯಾರ ಸರ್. ಒಂದು, ಬೆಲೆ ಏರಿಕೆ. 2ನೇದ್ದು, SC/ST ಜನಾಂಗದ ಹಣದ ದುರ್ಬಳಕೆ. 3ನೇದ್ದು, ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಮೀಸಲಾತಿಯನ್ನು ಕಾಂಟ್ರಾಕ್ಟಲ್ಲಿ 4% ಕೊಡ್ತೇವೆ ಅನ್ನುವಂಥ ಒಂದು ತುಷ್ಟೀಕರಣದ ರಾಜಕಾರಣ. ಈ ರೀತಿ ಹಲವಾರು ವಿಷಯ ಹಿಡ್ಕೊಂಡು ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಆರಂಭ ಆಯಿತು. ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಜೇಂದ್ರ ಅವ್ರ ನೇತೃತ್ವ. ಸರ್, ಹೆಂಗೆ ದಿನಗಳು ಯಾತ್ರೆ ಮುಂದಕ್ಕೆ ಹೋಗ್ಲಾಗ್ತದಲ್ಲ ಸರ್, 100% ನಿಜವಾದಂಥ ಜನರ ಆಕ್ರೋಶದ ಯಾತ್ರೆ ಆಗಿದೆ. ಜನಕ್ಕೆ ಇವತ್ತು ಎಷ್ಟಂದ್ರೆ ನಮ್ಮ ಅಧ್ಯಕ್ಷರು ಭಾಳ ಚೆನ್ನಾಗಿ ಹೇಳಿದ್ರು,
ಕಾಂಗ್ರೆಸ್ ಎಮ್ ಎಲ್ ಎಗಳೇ ಸರ್ ನಾವು ಎಮ್ ಎಲ್ ಎ ಆಗಿವಿ, ಮುಂದಿನ ಸಲ ಇಲೆಕ್ಷನ್ ನಿಂದ್ರೂನ ಬೇಡ, ಏನೂ ಅಭಿವೃದ್ಧಿ ಕೆಲಸ ಆಲಕತ್ತಿಲ್ಲ, ಅದಕ್ಕೆ ಭಾಳ ಸ್ಪಷ್ಟವಾಗಿ ಪದ ಬಳಕೆ ಮಾಡಬಹುದು. ನ ಘರ್ಕ ನಾ ಘಾಟ್ಕ ಅನ್ನುವಂಥ ಸರ್ಕಾರ ಇವತ್ತು ಕರ್ನಾಟಕದೊಳಗದ. ನ ಘರ್ಕ ನಾ ಘಾಟ್ಕ. ಹೋಲಿ ಯಾರಿಗಾದ್ರೂ ಈ ಗ್ಯಾರಂಟಿಗಳಾದ್ರೂ ಸರಿಯಾಗಿ ಬಂದಾವ ಸರ ಗ್ಯಾರಂಟಿ ಒಳಗೆ ಸರಿಯಾಗಿ ಬರ್ತಿರೋದು ಯಾವ್ದು ಗೊತ್ತಾ? ಅವ್ರೇನು ಕಮಿಟಿಗಳು ಮಾಡಿರಲ್ಲ, ಅವ್ರು 100 ಅಂದ್ಬಿಟ್ರೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಯಾವುದೂ ಬಂದಿಲ್ಲ. ಅವರ ಪಕ್ಷದ ಕಾರ್ಯಕರ್ತರಿಗೆ ಏನು 100 ಒಂದು ಸರಿಯಾದ ಸಮಯಕ್ಕೆ ಬಂದದ ಬಿಟ್ರೆ ಯಾವುದೂ ಸಮಯಕ್ಕೆ ಸರಿಯಾಗಿ ಬರ್ಲಾಕತ್ತಿಲ್ಲ. ಈ ಸರ್ಕಾರ ನಗರಕ ನಾಗಾಟಕ ಅನ್ನುವಂಥ ಆಕ್ರೋಶ ಜನರ ಮಧ್ಯದೊಳಗದ. ನಮ್ಮ ರಾಜ್ಯದ ಘಟಕ ಕೋರ್ ಕಮಿಟಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲ ನಾಯಕರು, ನಮ್ಮ ಇಲ್ಲಿಯ ಸಂಸದರು ಜಿಗಿನ್ ಸಾಹೇಬ್ರು ಅಂತವ್ರು ಎಲ್ಲರೂ ತೆಗೆದುಕೊಂಡು ಹೋಗ್ತಿರೋದು, ಯಾವಾಗ ಬರ್ತೀರಿ ಅಂಥೇಳಿ ನಾವು ನಿಮ್ಮ ಕಾಯ್ಲಾಕತ್ತೀವಿ ಅನ್ನೋಷ್ಟರ ಮಟ್ಟಿಗೆ ಜನರ ಮನಸ್ಸಾಗ ಮಡುಗಟ್ಟದ. ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ, ದಯವಿಟ್ಟು ಈ ಜಿಲ್ಲೆಯ ಜನತೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜನರ ಆಕ್ರೋಶದ ಬಿಸಿಯನ್ನ ಕಾಂಗ್ರೆಸ್ಸಿಗೆ ತಲುಪಿಸಬೇಕು. ಒಂದು ಬೆಲೆ ಏರಿಕೆ ಬಗ್ಗೆ ನೀವೇನು ಧ್ವನಿ ಎತ್ತಿದ್ದೀರಿ, ಒಳ್ಳೇದು. ರಾಜ್ಯ ಸರ್ಕಾರ ಈಗ ನೀವು ಹೋರಾಟ ಆರಂಭ ಮಾಡಿದ ದಿನನೇ ನಿಮ್ಮ ಕೇಂದ್ರ ಸರ್ಕಾರ ಪೆಟ್ರೋಲು ಏನು LPG ಗ್ಯಾಸ್ ಜಾಸ್ತಿ ಮಾಡ್ತಾರೆ. ಈಗ ನಿಮಗೆ ಜನರ ಹತ್ರ ಹೋಗ್ಲಿಕ್ಕೆ ನೈತಿಕತೆ ಇದೆಯಾ? ಸರ್, ಸರ್ಕಾರ ಬೆಲೆ ಏರಿಕೆ ಮಾಡ್ತಾನೂ ಇದೆ, ಇದು ಮಾಡ್ತಾ ಇದೆ, ನೀವಿಬ್ರು ಮಾಡ್ತಾನೂ ಇದ್ದೀರಿ, ಇತ್ತ ಜನರನ್ನು ರೊಚ್ಚಿಗೆ ಎಬ್ಸ್ತಾ ಇದ್ದೀರಿ. ಜನರ ಆಕ್ರೋಶನೇ ಬರೀ BJP ಆಕ್ರೋಶನೇ ಇದು. ನೀವು ಹೇಳಿರುವುದು ಒಂದು ರಾಷ್ಟ್ರ ಮಟ್ಟದ ಬೆಲೆ ಏರಿಕೆಗೆ ಏನೇನು ಕಾರಣಗಳು ಅನ್ನುವಂಥದ್ದು ನನಗಿಂತ ಹೆಚ್ಚು ನಿಮ್ಮೆಲ್ಲರಿಗೂ ಗೊತ್ತು. ಕರ್ನಾಟಕ ಸರ್ಕಾರದ ವೈಫಲ್ಯಕ್ಕಾಗಿ ಬೆಲೆ ಏರಿಕೆ ಆಗ್ತಿದೆ ಸರ್ಕಾರದ ಕಾರಣ ಸರ. ಇಲ್ಲಿ ಆಡಳಿತ ವೈಫಲ್ಯ, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ವಿಫಲರಾಗ್ಯಾರ. 6 ಲಕ್ಷ ಕೋಟಿಗಿಂತ ಹೆಚ್ಚು ಇವತ್ತು ಸಾಲ ಮಾಡ್ಕೊಂಡಾರ. ಸರ್ಕಾರಿ ನೌಕರಿ ಪಗಾರ ಸರ್ಕಾರ 176 ಲಕ್ಷ ಕೋಟಿ ಮಾಡಿದೆ ಸರ್. ಆದ್ರೆ ನಿಮ್ಗೆ ಮೇಲಿನ ಆರ್ಥಿಕ ಸದೃಢತೆ ಹೇಳ್ರಿ, ಬೇರೆ ಬೇರೆ ರಾಷ್ಟ್ರಗಳು ಸರ್, ಅದೊಂದು ಬಹಳ ದೊಡ್ಡ ಡಿಬೇಟ್ ಅದ. ಕೇಂದ್ರ ಸರ್ಕಾರದ ಬಗ್ಗೆ ನೀವು ಏನಾದ್ರೂ ಹೇಳಿದ್ರೆ 100% ಸಮರ್ಥಿಸಿಕೊಳ್ಳೋಷ್ಟು ಒಳ್ಳೆ ಸಂಗತಿ ಅದಾವ ಸರ್. ನಾನು ಕಾಂಗ್ರೆಸ್ಸಿಗೆ ಕಿವಿಮಾತು ಹೇಳ್ತೀನಿ ಸರ್, ನಮ್ಮ ಯಾತ್ರೆವರೆಗೂ ಅವ್ರು ಕಾಯ್ದ್ರು. ಅವರು ಆಡಳಿತ ಪಕ್ಷವಾಗಿ ಕರ್ನಾಟಕದಾಗ ವಿಫಲರಾಗ್ಯಾರ, ವಿರೋಧ ಪಕ್ಷವಾಗಿ ದಿಲ್ಲಾಗ ವಿಫಲರಾಗ್ಯಾರ. ನಿಮ್ಗೆ ಹೇಳ್ರೆ ಕಾಂಗ್ರೆಸ್ ಹೇಳಿನಲ್ರಿ, ನಾ ಘರ್ಕ ನಾ ಘಾಟಕ, ಅವ್ರ ಆಡಳಿತಕ್ಕೂ ಇಲ್ಲ ವಿರೋಧಕ್ಕೂ ಇಲ್ಲ, ಕಾಂಗ್ರೆಸ್ ವೈಫಲ್ಯ ಅಷ್ಟೇ. ಅವ್ರು ಮಾಡ್ತಾರೆ ಈಗ ಒಂದು ಇವ್ರಿಗೆ ಅವ್ರ ಆರೋಪ ಹುರುಳಿಲ್ಲ. जुड़े रहिएगा आपके अपने चैनल बीजापुर समय के साथ।